ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಹನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತೇನಂತಂದರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ. ಆಗಲೇ ಸಂಜೆ ಎಷ್ಟು 5:30 ಆಯಿತು ಟೈಮು. ಆ್ಯಂಡ್ ಈಗ ತಾನೇ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ. ದೇವ್ರ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದೆ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ. ವೇಟ್ ಮಾಡ್ತಾ ಇದ್ದೀನಿ ವಿವೇಕ್ ಅವ್ರು ಬರೋದಕ್ಕೆ. ಆ್ಯಂಡ್ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿರೋ ಅಂತಂದರು. ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ. ಇದೊಂದು ಬ್ಯಾಗು ಸ್ವಲ್ಪ ಬಾಕ್ಸಸ್ ಎಲ್ಲ ಇತ್ತು ಕೊಡೋದು, ಅದೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಆ್ಯಂಡ್ ನಾಳೆ ನಾನು ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ. ನಂಗೆ ಪ್ರಾಪರಾಗಿ ಸ್ಯಾರಿ ವೇರ್ ಮಾಡೋದಕ್ಕೆ ಬರೋದಿಲ್ಲ, ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹಬ್ಬ ಮಾಡೋದಕ್ಕೆ ಅಂತ. ಇಲ್ಲಿ ನಾವಿಬ್ಬರೇ ಇರ್ತೀವಲ್ಲ, ಇಲ್ಲೇ ನಾವು ಅಷ್ಟೊಂದು ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಹಬ್ಬನೂ ನಾನು ನಮ್ಮ ಊರಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಅತ್ತೆ ಮನೆಯಲ್ಲಿ. ವಿವೇಕ್ ಇನ್ನೂ ಆಫೀಸಿಂದ ಬರ್ತಾಯಿದ್ದೀನಿ ಅಂತಂದರು, ಇನ್ನೂ ಬಂದಿಲ್ಲ. ಬಂದಮೇಲೆಲ್ಲ ಬಂದಮೇಲೆ ಹೊರಡೋದೆ, ಇನ್ನೇನಿಲ್ಲ. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ. ಬಾಯ್. ಎಲ್ಲ ರೆಡಿಯಾಗಿ ಹೊರಡ್ತಿದ್ದೀವಿ. ಸಂಜೆ ಒಂದು 6 ಗಂಟೆ ಆ ಥರ ಟೈಮಿಂಗ್ಸ್ ಆಗಿತ್ತು ನಾವು ಹೋಗೋಷ್ಟರೊಳಗಡೆ. ನಾನು ಇಲ್ಲಿ ಡೈರಿನೂ ತೊಗೊಂಡಿದ್ದೆ, ನೆನ್ನೆದು ಮತ್ತು ಇವತ್ತಿಂದು ಡೈರಿ ಬರೆದಿರಲಿಲ್ಲ. ಸೊ ಕಾರಲ್ಲಿ ಬರೆಯೋಣ ಅಂತ ತೊಗೊಂಡೆ. ಇವಾಗ ನಾವೆಲ್ಲಿದ್ದೀವಿ ಅಂದರೆ ಆಲ್ಮೋಸ್ಟ್ ಕೇರ್ಪುರಮ್ಮು. ತುಂಬ ಟ್ರಾಫಿಕ್ ಇತ್ತು. ಆ ಟ್ರಾಫಿಕಲ್ಲಂತೂ ಬರೋಷ್ಟು ಸಾಕಾಯಿತು. ಹೊಸಕೋಟೆ ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಆಲ್ಮೋಸ್ಟು. ಹೊಟ್ಟೆ ಬೇರೆ ಹಸಿತಾ ಇದೆ, ಊಟ ಇನ್ನೂ ಮಾಡಿಲ್ಲ. ಟೈಮ್ ಎಷ್ಟು? ಒಂದು 7:30 ಆಗಿದೆ. ಟೈಮ್ ಆಲ್ರೆಡಿ 8 ಆಗಿದೆ, ಇನ್ನೂ ಊಟ ಮಾಡಿಲ್ಲ. ಮನೆಗೆ ಹೋಗಿ ಊಟ ಮಾಡಬೇಕು. ಏನು ಮಾಡಿರ್ತಾರೆ ಅಡುಗೆ ಅಂತ ನೋಡಬೇಕು. ಮತ್ತು ವಿವೇಕ್, ಏನು ಸಮಾಚಾರ? ಏನು ಮಾತಾಡೋದೇ ಇಲ್ಲ ಗೈಸ್. ನಾನು ಒಬ್ಬಳೇ ಮಾತಾಡಿ ಬೇಜಾರಾಗುತ್ತೆ. ಅದಕ್ಕೆ ಕ್ಯಾಮ್ರಾನೇ ಆನ್ ಮಾಡಲ್ಲ, ನೋಡ್ಕೊಂಡೆ ಮಾತಾಡು. ಮತ್ತು ಇನ್ನೊಂದು ಫ್ರೆಂಡ್ಸ್, ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಲ್ಲ, ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟು ನನಗೆ ಬೇಕು ಅಲ್ವಾ ವಿವೇಕ್? ಏನಂತೆ ವಿವೇಕ್ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ? ಏನೋ ಮಾತಾಡೋಣ ಬಿಡಿ ಫ್ರೆಂಡ್ಸ್. ಈಗ ಮನೆಗೆ ಹೋಗಿ ಊಟ ಮಾಡಬೇಕು. ಮತ್ತು ನಾಳೆ ಹಬ್ಬ ಇರುತ್ತೆ. ಇದೇ ವ್ಲಾಗಲ್ಲಿ ಕಂಟಿನ್ಯೂಷನ್ ವ್ಲಾಗ್ನ ಮಾಡ್ತೀನಿ ನಾನು, ಸಂಕ್ರಾಂತಿ ಹಬ್ಬದ್ದು. ನಾಳೆ ಸಿಗ್ತೀನಿ. ಬಾಯ್. ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಸ್ಯಾರಿ ವೇರ್ ಮಾಡಿ ಎಲ್ಲ ಮನೆಗೆ ಹೋಗಿ ಎಳ್ಳು ಬೆಲ್ಲ ಎಲ್ಲ ಹಂಚ್ಬಿಟ್ಟು ಬಂದೆ. ಬಟ್ ವಿಡಿಯೋ ತೆಗಿಯೋದೇ ಮರ್ತೋಯ್ತು. ಲಾಸ್ಟಲ್ಲಿ ಆ ಪಿಕ್ನ ಆ್ಯಡ್ ಮಾಡ್ತೀನಿ. ಹಲೋ, ಚೆನ್ನಾಗಿದೆಯಾ ರಂಗೋಲಿ ನಾನು ಬಿಡಿಸಿರೋದು? ನಿಜ ಚೆನ್ನಾಗಿದೆ. ಕ್ರಾಸಾಗಿ ಬಿಡಿಸ್ಬಿಟ್ಟಿದ್ದೀನಾ? ಇವಾಗ ತಾನೇ ಎದ್ದಿದೀಯಾ ನೆಮ್ಮದಿಯಾಗಿ? ನಾನಿಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ರಂಗೋಲಿನ ಹಾಕಿದ್ದೆ. ಬಟ್ ಅದು ಸ್ವಲ್ಪ ಕ್ರಾಸಲ್ಲಿ ಬಂದಿತ್ತು. ಮತ್ತು ನಮ್ಮ ಪಕ್ಕದ ಮನೇಲಿ ಹೇಗೆ ಹಾಕಿದ್ದಾರೆ ರಂಗೋಲಿ ಅಂತ ನೋಡ್ತಾ ಇದ್ದೆ. ಮತ್ತು ಮಾರ್ನಿಂಗೇ ಬಿಸಿಲು ಚೆನ್ನಾಗಿ ಬರ್ತಿತ್ತು ನಮ್ಮ ಮನೆ ಮುಂದೆ. ಸೊ ಹಂಗಾಗಿ ಬಿಸಿಲು ಕಾಯ್ತಿದ್ವಿ ನಾನು ಮತ್ತು ವಿವೇಕ್ ಅವರು. ಮಾರ್ನಿಂಗೇ ಕೆಲಸ ಎಲ್ಲ ಮುಗೀತು. ಮತ್ತು ಇನ್ನೇನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಟಿಫನ್ ತಿನ್ನಬೇಕಿತ್ತು. ಸೊ ಹಂಗಾಗಿ ಒಳಗಡೆ ತುಂಬ ಚಳಿ ಇತ್ತು. ಅದಕ್ಕೆ ಹೊರಗಡೆ ಬಂದು ಸ್ವಲ್ಪ ಬಿಸಿಲೆಲ್ಲ ಕಾಯಿಸ್ತಿದ್ವಿ. ತುಂಬ ಅಂದರೆ ತುಂಬ ಚಳಿ ಗೈಸ್ ಮನೆ ಒಳಗಡೆ ಅಂತೂ. ನಮ್ಮ ಮನೇಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಮಾಡಿದ್ದೆ. ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಟಿಫನ್ ಮಾಡಿದ್ದೆ. ಪೊಂಗಲ್ ಅಂತೂ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡಿ. ಆ್ಯಂಡ್ ಎಲ್ಲರೂ ಹೇಗೆ ನಿಮ್ಮ ಮನೆಗಳಲ್ಲಿ ಹಬ್ಬ ಎಲ್ಲ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ. ಎಳ್ಳು ಬೆಲ್ಲ ಎಲ್ಲ ತಿಂದು ಹಬ್ಬ ಮಾಡಿದ್ವಿ. ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ಮಾಡಿದ್ವಿ. ಟಿಫನಿಗೆ ತಿಂದ್ವಿ. ಈಗ ನಿಮ್ಗೆ ವಿಶ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ.
ಇನ್ನು ಮಾರ್ನಿಂಗ್ ಒಂದು ಸಲ ಅವರೆಕಾಯಿನ ಇತ್ಕಿದ್ವಿ ಪೊಂಗಲ್ಗೆ ಅಂತಂದ್ಬಿಟ್ಟು, ಮತ್ತು ನೈಟ್ ಸಾಂಬಾರಿಗೆ ಇದ್ಕಿನ ಬೇಳೆ ಸಾರಿಗೆ ಬೇಕು ಅಂತಂದ್ಬಿಟ್ಟು ನಾನು ಇಲ್ಲಿ ಇದ್ಕಿನ ಬೇಳೆ ಎತ್ತಿಕ್ತಾ ಇದ್ದೀನಿ, ನಾನು ಮತ್ತು ನಮ್ಮ ಮಾವ ಎಲ್ಲ. ಇದು ನೆಕ್ಸ್ಟು ಡೇ ವ್ಲಾಗು. ನಾನು ಅಮ್ಮ ಮನೆಗೆ ಹೋದೆ ನೆಕ್ಸ್ಟ್ ಡೇ ಅಲ್ಲಿ. ಮತ್ತು ನಂದು ಆ್ಯನಿವರ್ಸರಿ ಆಗಿ ತುಂಬ ದಿನ ಆಯಿತು. ನನ್ನ ತಮ್ಮ ಈಗ ಕಟ್ ಮಾಡಿಸ್ತಿದ್ದಾನೆ ಕೇಕು. ಸೊ ಹಂಗಾಗಿ ನಾವಿಲ್ಲೆಲ್ಲ ಕೇಕ್ ಕಟ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆ್ಯಕ್ಚುಲಿ ಇದು ಸರ್ಪ್ರೈಸು, ನನಗೂ ಗೊತ್ತಿರಲಿಲ್ಲ. ಸಡನ್ನಾಗಿ ಅವನು ಕೇಕ್ ತಗೊಬಂದ ಕಟ್ ಮಾಡಿ ಅಂತ ಅಂದ್ಬಿಟ್ಟು. ನಾನು ಅವತ್ತು ನಮ್ಮ ಆ್ಯನಿವರ್ಸರಿಗೆ ಆ್ಯಕ್ಚುಲಿ ಕೇಕ್ ಏನು ಕಟ್ ಮಾಡಿರಲಿಲ್ಲ, ಯಾಕಂದರೆ ನಾವು ದೊಡ್ಡ ತಿರುಪ್ತಿಗೆ ಹೋಗಿದ್ವಿ. ಸೊ ಒನ್ ಡೇ ಎಲ್ಲ ಅಲ್ಲೇ ಆಗೋಯಿತು. ಕಟ್ ಮಾಡೋಣ ಅಂತಂದು ಆಗಲೇ ಇಲ್ಲ. ನಾವು ಹಾಗೆ ಸರಿ ಬಿಡು ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ. ಬಟ್ ಈಗ ಈ ಥರ ಸಡನ್ನಾಗಿ ತಂದಿದ್ದು ನೋಡಿ ನಮಗೂ ಖುಷಿ ಆಯಿತು. ಸರಿ ಆಯಿತು ಅಂತಂದ್ಬಿಟ್ಟು. ಆ್ಯಕ್ಚುಲಿ ನಾನು ಬರ್ತಾ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಿದ್ದೆ. ಅಮ್ಮ ಅದರಲ್ಲೇ ಒಂದು ಡ್ರೆಸ್ ಯಾವುದಾದ್ರೂ ಹಾಕೋ ಕೇಕ್ ಕಟ್ಟಿಂಗ್ಗೆ ಅಂತಂದ್ಬಿಟ್ಟು ಹೇಳಿದ್ದು. ಸೊ ಹಂಗಾಗಿ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೆ ಸಿಂಪಲ್ಲಾಗಿ. ಇಲ್ಲಿ ನಾವು ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಅದು ಸ್ಪಾರ್ಕ್ ಬರುತ್ತಲ್ವ, ಅದು ಸ್ಪಾರ್ಕ್ ಆಗೋದು. ಅದು ಆ್ಯಕ್ಚುಲಿ ಏನೋ ಗೊತ್ತಿಲ್ಲ, ಅದು ಅಂಟುತ್ತಿರಲಿಲ್ಲ. ಸೊ ಹಂಗಾಗಿ ಅದೇನೋ ಹೋಗಿದೆ ಅಂತಂದ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ನಾವು ಕಟ್ ಮಾಡಿದ್ವಿ. ಇಲ್ಲಿ ತಿನ್ನಿಸ್ತಾ ಇದ್ದೀನಿ ನಾನು ವಿವೇಕ್ ಅವ್ರಿಗೆ. ಅವರು ಹೇಳ್ತಿದ್ರು, ಅಯ್ಯೋ ತುಂಬ ದಿನ ಆಯಿತು ಇವಾಗ ಕಟ್ ಮಾಡ್ತಾಯಿದ್ದೀವಿ ಕೇಕು ಆ್ಯನಿವರ್ಸರಿದು ಅಂತಂದ್ಬಿಟ್ಟು. ನಾನು ಸರಿ ಇರಲಿ ಬಿಡು, ಬಿಲೇಟೆಡಾಗಿ ಕಟ್ ಮಾಡೋಣ, ನಮ್ಮದು ಒಂದು ಮೆಮೊರಿಯಾಗಿರುತ್ತೆ, ಈ ಇಯರ್ ಹೆಂಗೋ ಕೇಕ್ ಕಟ್ ಮಾಡಿಲ್ವಲ್ಲ, ಸೊ ಅಂತಂದ್ಬಿಟ್ಟು ಹೇಳ್ತಾ ಇದ್ವಿ. ಮತ್ತು ಅಮ್ಮಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ. ಅಮ್ಮ ಏನು ಬರಲಿಲ್ಲ ಅಲ್ಲಿ ಕೇಕ್ ತಿನ್ಸೋ ಹತ್ರ. ಸೊ ಅಮ್ಮನೂ ಸಹ ವೀಡಿಯೋ ಮಾಡ್ತಾಯಿದ್ರು. ಅದಾದಮೇಲೆ ನೆಕ್ಸ್ಟು ನಾವು ಈವ್ನಿಂಗ್ ಆ ಥರ ನನ್ನ ಲೇಔಟಲ್ಲಿ ನನ್ನ ತಮ್ಮ ಹೊಸ ಮನೆ ಕಟ್ಟಿಸ್ತಿದ್ದಾನೆ, ಅಲ್ಲಿಗೆ ಹೋದ್ವಿ. ಸರಿ ನಾವು ಹೋದಾಗೆಲ್ಲ ಒಂದು ರೌಂಡ್ ಹೋಗ್ತೀವಿ, ನಮ್ಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಆ ಲೇಔಟು. ಅಲ್ಲಿ ಕಾರು ತುಂಬ ಧೂಳಿತ್ತು ಅಂತಂದ್ಬಿಟ್ಟು ವಾಶ್ ಮಾಡೋಣ ಅಂತಂದ್ಬಿಟ್ಟು ಹೋದ್ವಿ. ಹೋಗಿ ಅಲ್ಲೆಲ್ಲ ಕಾರ್ ವಾಶ್ ಮಾಡ್ತಾಯಿದ್ವಿ. ಅಲ್ಲೆಲ್ಲ ಟ್ಯಾಪ್ ಕನೆಕ್ಟ್ ಎಲ್ಲ ಮಾಡಿಕೊಂಡು. ನನ್ನ ತಮ್ಮ ಇರಲಿಲ್ಲ ಅನಿಸುತ್ತೆ, ಮೇ ಬಿ ಅವನೆಲ್ಲ ಹೊರಗಡೆ ಹೋಗಿದ್ದಂತ. ಇಲ್ಲಿ ಅಮ್ಮಗೆ ಮೋಟರ್ ಹಿಡ್ಕೊಂಡು ನಿಂತ್ಕೊಮ್ಮ ಅಂತಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ವಿ. ಸೊ ಕಾರ್ ವಾಷಿಂಗ್ದು ಬಂದು ನಾವೇ ಪರ್ಚೇಸ್ ಮಾಡಿದ್ವಿ ಆ ಮೆಷಿನ್ ಅದೆಲ್ಲನೂ. ಆಗಾಗ ಕಾರ್ ವಾಶ್ ಮಾಡಿಸ್ತೀವಿ, ಬಟ್ ಅಲ್ಲಿ ನಿಲ್ಸಿದ ಹತ್ರನೇ ತುಂಬ ಧೂಳು ತುಂಬ್ಕೊಂಬಿಟ್ಟು ಎಷ್ಟು ದಿನ ಆಯಿತು ಕಾರ್ ವಾಶ್ ಮಾಡಿ ಅನ್ನೋ ಥರ ಆಗಿರುತ್ತೆ. ಸೊ ಅದಕ್ಕೆ ನಾವೇ ವಾಶ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವಾಶ್ ಮಾಡಿದ್ವಿ. ಮತ್ತು ಮನೆಗೆ ಬಂದ್ವಿ. ಇಲ್ಲಿ ಅಮ್ಮ ರಂಗೋಲಿ ಹಾಕಿದ್ರು, ತುಂಬ ಚೆನ್ನಾಗಿ ಹಾಕಿದ್ರು ಆ್ಯಕ್ಚುಲಿ. ಅದನ್ನ ತೋರಿಸ್ತಿದ್ದೆ. ಇಲ್ಲಿ ಹ್ಯಾಪಿ ಸಂಕ್ರಾಂತಿಯಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದರು. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.